ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಮಾರ್ಚ್ 10ನೇ ತಾರೀಕು ಮಂಗಳವಾರ. ನಾಳೆಯ ದಿನ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಬನ್ನಿ ನೋಡುವ. ಮೊದಲನೇದಾಗಿ ಮೇಷರಾಶಿ. ಮನೆಯಲ್ಲಿ ಶುಭ ಕಾರ್ಯ ಆಯೋಜಿಸುವ ಸಾಧ್ಯತೆ ಇದೆ. ಅದೃಷ್ಟಕ್ಕೆ ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಖರ್ಚುಗಳನ್ನು ಅಧಿಕತೆ ಹೆಚ್ಚಾಗುತ್ತದೆ. ಅದರಿಂದ ಮನಸ್ಸು ತೊಂದರೆಗೊಳಗಾಗುತ್ತದೆ. ಕೆಲವರು ಪೇರು ಮಾರಾಟಗಳಲ್ಲಿ ಬುದ್ಧಿವಂತರಾಗಿರುತ್ತಾರೆ. ಇಂದು ಹೂಡಿಕೆ ಮಾಡಬಹುದು. ಹೊಸ ವ್ಯಾಪಾರ ಪ್ರಾರಂಭಿಸಲು ಮೊದಲು ಖಂಡಿತವಾಗಿಯೂ ತಜ್ಞರ ಸಲಹೆ ಪಡೆಯಿರಿ. ಮುಂದಿನ ರಾಶಿ ವೃಷಭ ರಾಶಿ. ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡುವುದು ಇಂದಿನ ಮಾತವಾಗಿದೆ. ಇದಲ್ಲದೆ ಇಂದು ನೀವು ಸಮಾಜದಲ್ಲಿ, ವಲಯದಲ್ಲಿ ಅಥವಾ ಉನ್ನತ ಅಧಿಕಾರಿಗಳಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳುತ್ತೀರಾ. ನಿಮ್ಮ ಗೌರವ ಹೆಚ್ಚಾಗುತ್ತದೆ. ನಿಮ್ಮ ನಿಯಂತ್ರಣ ಪ್ರಯತ್ನ ಮತ್ತು ಹಿಂದಿನ ದಿನಗಳ ಕಠಿಣ ಪರಿಶ್ರಮ ಇಂದು ಶುಭಕರವಾಗಿರುತ್ತದೆ. ಮುಂದಿನ ರಾಶಿ ಮಿಥುನ. ಆತ್ಮವಿಶ್ವಾಸ ಮತ್ತು ಚೈತನ್ಯ ಹರಿಯುವ ಹೆಚ್ಚಾಗುತ್ತದೆ. ಜೀವನದಲ್ಲಿ ಪ್ರತಿಯೊಂದು ಕರ್ತವ್ಯಗಳು ಶುಭ ಕಾರ್ಯವಾಗಿ ಯಶಸ್ಸು ತುಂಬಿರುತ್ತದೆ. ನಿಮ್ಮ ನಿಯಂತ್ರಣ ಗುಣಗಳನ್ನು ಇಂದು ಎಲ್ಲರ ಗಮನ ಸೆಳೆಯುತ್ತದೆ. ವೃತ್ತಿ ಜೀವನದಲ್ಲಿ ಸಂಪೂರ್ಣ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ವಿಶೇಷ ಉದ್ಯೋಗಕ್ಕಾಗಿ ಪ್ರತೀಕ್ಷೆ ಸಂಸ್ಥೆಗಳಿಂದ ಇಂದು ಉತ್ತಮ ಉದ್ಯೋಗ ಅವಕಾಶಗಳು ಸಿಗುವ ಒಲವು ಸಾಧ್ಯತೆ. ಮುಂದಿನ ರಾಶಿ ಕಟಕ. ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗಲಿದೆ. ಕುಟುಂಬಕ್ಕೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ನೆಮ್ಮದಿಯಾಗಲಿದೆ. ಸಂಗಾತಿಯ ಜೊತೆಗಿನ ಬಾಂಧವ್ಯವು ಸುಧಾರಿಸಿ ಅವರ ಸಂಪೂರ್ಣ ಬೆಂಬಲ ನಿಮ್ಮ ನಿರ್ಧಾರಗಳ ಮೇಲೆ ಸಿಗುತ್ತದೆ. ನಿಮ್ಮ ಮನಸ್ಸು ಸಂತೋಷವಾಗಿ ಉಳಿಯುತ್ತದೆ. ಆರೋಗ್ಯದ ದೃಷ್ಟಿಯಲ್ಲಿ ಇಂದು ನೀವು ಹೆಚ್ಚು ಶಕ್ತಿಯುತರಾಗಿರುತ್ತೀರಾ. ಮುಂದಿನ ರಾಶಿ ಸಿಂಹ. ನೀವು ಯಾವ ಹೊಸ ಹೂಡಿಕೆ ಮತ್ತು ಹಣಕಾಸಿನ ಒಪ್ಪಂದಗಳು ಇತರರನ್ನು ತೆಗೆದುಕೊಳ್ಳುವ ತಪಸ್ಸಿಗೆ, ಏಕೆಂದರೆ ಸರಿಯಾದ ಲೆಕ್ಕಾಚಾರವಿಲ್ಲದೆ ಮಾಡುವ ಸಾಹಸಗಳು ಭವಿಷ್ಯದಲ್ಲಿ ನಷ್ಟಗಳನ್ನೇ ಕಾರಣವಾಗುತ್ತೆ. ಪ್ರತಿಯೊಂದು ದಾಖಲೆಗಳನ್ನು ಸೂಕ್ತವಾಗಿ ಗಮನಿಸುವುದು ಮುಂದಿನ ರಾಶಿ ಕನ್ಯಾ. ಬುದ್ಧಿಶಕ್ತಿ ಸಾಮರಸ್ಯವು ಹೆಚ್ಚಾಗಲಿದೆ. ಜೀವನದಲ್ಲಿ ಪ್ರತಿಯೊಂದು ಕಾರ್ಯದಲ್ಲೂ ಶುಭ ಮತ್ತು ಯಶಸ್ಸು ತುಂಬಿರುತ್ತದೆ. ನೀವು ವೃತ್ತಿ ಜೀವನದಲ್ಲಿ ಕೆಲಸ ಶೈಲಿ, ವೃತ್ತಿ ಕ್ಷೇತ್ರದಲ್ಲಿ ಮೆಚ್ಚುಗೆ ಪಾತ್ರರಾಗಿರುತ್ತೀರಾ. ಅನಾರೋಗ್ಯಗಳಿಂದ ಇವರ ಆರ್ಥಿಕ ತಾಕತ್ತು ಇಂದು ಉತ್ತಮ ಉದ್ಯೋಗಾವಕಾಶವಾಗಿರುತ್ತದೆ. ಮುಂದಿನ ರಾಶಿ ತುಲಾ. ವ್ಯಾಪಾರ ವಹಿವಾಟಿನಲ್ಲಿ ಹೊಸ ಗ್ರಾಹಕರ ಸಂಪರ್ಕವಾಗಲಿದೆ. ಆದಾಯದಲ್ಲಿ ಹೆಚ್ಚು ಬಲವಾದ ಸಾಧ್ಯತೆ ಇದೆ. ಕೆಲವು ಹಣಗಳು ಮತ್ತು ವೃತ್ತಿಯಲ್ಲಿದ್ದ ನಿಮ್ಮ ವೃತ್ತಿಯ ಜೀವನದಲ್ಲೂ ಸುಧಾರಣೆಗಳನ್ನು ಕಂಡುಬರುತ್ತದೆ. ಮನೆಯ ಹಿರಿಯರ ಆಶೀರ್ವಾದ ಮತ್ತು ಮಕ್ಕಳ ಸಹಕಾರದಿಂದ ಕೌಟುಂಬದ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಿರಲಿದೆ. ಸಂಗಾತಿಯ ಪ್ರೀತಿ ನಿಮ್ಮ ಮನಸ್ಸು ಸಂತೋಷವಾಗಿ ಉಳಿಯಲಿದೆ. ಮುಂದಿನ ರಾಶಿ ವೃಶ್ಚಿಕ. ನೀವು ಕೇಳಿದ ಕೆಲವು ಸಮಯದಿಂದ ಸಾಮಾಜಿಕ ಒಳ್ಳೆಯದಾಗಿ ನೀವು ಅಥವಾ ವೃತ್ತಿಗಾಗಿ ಪಡೆಯುತ್ತಿದ್ದರೆ ಕಠಿಣ ಪರಿಶ್ರಮ ಇಂದು ಶುಭ ಫಲವಾಗಿರುತ್ತದೆ. ನೀಡುವ ಮೂಲಕ ಕರ್ತವ್ಯಗಳನ್ನು ಹೆಚ್ಚಾಗುತ್ತದೆ. ವ್ಯಾಪಾರ ವಹಿವಾಟು ಹೊಸ ಪ್ರಯೋಜನಗಳು ಅಳವಡಿಸಿಕೊಂಡರೆ ಆದಾಯದಲ್ಲಿ ಹೆಚ್ಚು ಬಲವಾದ ಸಾಧ್ಯತೆ ಇದೆ. ಮುಂದಿನ ರಾಶಿ ಧನಸ್ಸು. ನವೀನ ಆಲೋಚನೆಗಳು ಮತ್ತು ಸೃಜನಶೀಲತೆ ಹರಿವು ಹೆಚ್ಚಾಗುತ್ತದೆ. ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಶುಭ ಮತ್ತು ಯಶಸ್ಸು ತಂದಿರುತ್ತದೆ. ನೀವು ವಿನಮ್ರ ಆಲೋಚನೆ ಶೈಲಿಯಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಹೊಸ ದೂರಗಳು ತೆಗೆದುಕೊಳ್ಳಲು ನಿರುದ್ಯೋಗಿಗಳು ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಉತ್ತಮ ಉದ್ಯೋಗ ಅವಕಾಶಗಳನ್ನು ಕಂಡುಬರುತ್ತದೆ. ಮುಂದಿನ ರಾಶಿ ಮಕರ. ಸಾಮಾಜಿಕ ಕಾರ್ಯಗಳು ಅಥವಾ ಆಧುನಿಕ ಅಪಾರಗಳು ಖರೀದಿಸುವುದರಿಂದ ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತದೆ. ಸಾಧ್ಯತೆಯಿಂದ ಇಂದು ನೀವು ಯಾವುದೇ ಹೊಸ ಹೂಡಿಕೆ ಅಥವಾ ಒಂಟಿ ಉದ್ಯಮದ ಒಪ್ಪಂದಗಳು ಇತರ ನಿರ್ಧಾರಗಳು ತೆಗೆದುಕೊಳ್ಳಲು ತಪ್ಪಿಸಿಕೊಳ್ಳಿ. ಏಕೆಂದರೆ ಸರಿಯಾದ ಕಾನೂನು ಸಲಹೆ ಮಾಡುವ ಭಾಷೆಗಳು ನಿಶ್ಚಯಗಳು ಕಾರಣವಾಗುತ್ತದೆ. ಮುಂದಿನ ರಾಶಿ ಕುಂಭ. ಆರೋಗ್ಯದ ದೃಷ್ಟಿಯಿಂದ ನೀವು ಇಂದು ಸ್ಥಿತವಾಗಿರುತ್ತೀರಾ. ಆದರೆ ಪದಗಳ ಆರೈಕೆಯಿಂದ ಬಗ್ಗೆ ಗಮನಹರಿಸಿ. ಒಂಟಿರಾಗಿ ಇಂದಿನ ದಿನಗಳನ್ನು ನೀವು ಆಶಾದಾಯಕವಾಗಿ ಪ್ರತಿನಿಧಿಸುತ್ತೀರಾ. ಆರ್ಥಿಕ ಸ್ಥಿತಿ ಬಯಸುವ ಮತ್ತು ಮಾನಸಿಕವಾಗಿ ತೃಪ್ತಿ ನೀಡುತ್ತದೆ. ಮುಂದಿನ ರಾಶಿ ಮೀನ.
ಉದ್ಯೋಗಸ್ಥರಿಗೆ ಕಚೇರಿ ಮೇಲಧಿಕಾರಿ ಸಂಪೂರ್ಣ ಬೆಂಬಲ ಸಿಗಲಿದೆ. ನೀವು ಸೃಜನಶೀಲತೆ ಮನ್ನಣೆ ದೊರೆಯಲಿದೆ. ಆರ್ಥಿಕವಾಗಿ ಇಂದು ನೀವು ಬಹಳ ವೆಚ್ಚಗಳನ್ನು ನೀಡುತ್ತಿದ್ದೀರಾ. ನೀವು ಆದಾಯ ಮತ್ತು ಖರ್ಚುಗಳನ್ನು ಸಮತೋಲನದಲ್ಲಿಟ್ಟು ನಡೆಯುವುದರಿಂದ ಅತ್ಯಂತ ಕಠಿಣ ಶ್ರಮಗಳು ಸುಲಭವಾಗುತ್ತದೆ.